ನನ್ನ ಹೆಸರು ಆದಿ. ಮಂಗಳೂರಿನ ಒಬ್ಬ ಸಾಮಾನ್ಯ ಯುವಕ. ಇಷ್ಟು ಕಷ್ಟಪಟ್ಟು ರೆಡಿಯಾಗಿ ಕೊನೆಗೆ ಬಾಸ್ ಕೈಯಲ್ಲೂ ಬಯಸ್ಕೊಳ್ಳೋದು. ಸಂಜೆ ಬರ್ತಾ ಪಾನಿಪುರಿ ಅಂಗಡಿಲಿ ಒಂದೆರಡು ಪ್ಲೇಟ್ ಹೊಡೆದು ಮನೆಗೆ ಬಂದು ಮಲ್ಕೊಳ್ಳೋದು. ಇಷ್ಟೇ ಜೀವನ. ಎಂದಿನಂತೆ ನನ್ನ ಫ್ರೆಂಡ್ ಶಿಶಿರ್ ಜೊತೆ ಆಫೀಸ್ ಕಡೆಗೆ ಹೊರಟಿದ್ದೆ. ಬ್ರೋ, ಬಾಸ್ ಇದಾನಲ್ಲ, ಭಾರಿ ದೊಡ್ಡ ಬೋಳಿ ಮಗ ಬ್ರೋ. ಎಷ್ಟು ಹೇಳಿದ್ರು ಅವನಿಗೆ, ಎಷ್ಟು ಸಲ ಹೇಳಿದ್ರು ಕೂಡ ಬೋಳಿ ಮಗ ನನಗೆ ಕೆಲಸ ಕೊಡ್ತಾನೆ. ನಾನೊಬ್ಬನ ಎಷ್ಟಂತ ಕೆಲಸ ಮಾಡಿ ಅವನಿಗೆ ಹೇಳಿ ಅವ್ನು ಯಾವಾಗ ನೋಡಿದ್ರೆ ಒಂದೇ ವಿಷಯ. ಆವತ್ತು ಸಿಕ್ಕಿದ್ದೆ ನನ್ನ ನಂದಿನಿ. ಬಾರ ಮಗ, ಹೆಲ್ಪ್ ಮಾಡೋಣ. ನಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನಂಗೆ ಲೇಟ್ ಆಯ್ತು. ಏಯ್, ಮತ್ತ್ಯಾಕ್ರಿ ಬಂದ್ರಿ ಇಲ್ಲಿ? ಇನ್ನೊಂದ್ಸತಿ ಬೀಳ್ಸಕ್ಕ? ಬೀಳ್ಸಕ್ ಬರ್ತಾ ಇದ್ರೆ ಎತ್ತೆ ಕೊಡ್ತಾ ಇದ್ದೆ. ಇಂಥ ಡೈಲಾಗ್ ಏನು ಕಮ್ಮಿ ಇಲ್ಲ. ಆ್ಯಕ್ಚುಲಿ ನಾನೇ ನೋಡ್ಕೊಂಡು ಹೋಗ್ಬೇಕಿತ್ತು. ಐ ಆಮ್ ರಿಯಲಿ ಸಾರಿ. ಇಯರ್ಫೋನ್ಸ್ ಹಾಕೊಂಡು ಬಂದಿದ್ದು ನನ್ನ ತಪ್ಪು. ಸಾರಿ ನನ್ನ ಕಡೆಯಿಂದ. ಸೊ ಸೋಷಿಯಲ್ ಮೀಡಿಯಾದಲ್ಲಿದ್ದೀರಾ? ಇದ್ದೀನಿ. ಯಾಕೆ? ID ಕೊಟ್ಟು ಹೋಗ್ಬೋದಿತ್ತಲ್ವಾ ಅಂತ. ಕೊಡಲ್ಲ. ಇನ್ಸ್ಟಾಗ್ರಾಮು, ಸ್ನ್ಯಾಪ್ಚಾಟು, ಇಮೇಲು, ಅಟ್ಲೀಸ್ಟ್ ಪಿನ್ ಕೋಡ್ ಅದು ಇದು ರೀ. 575003. ಪಿನ್ ಕೋಡ್ ನಾನೇ ಮಾಡಿ. ಏನಾ? ಓ ಸಾರಿ, ಬಂದೆ. ಒಂದು ಘಟನೆಯಿಂದ ಜೀವನನೇ ಬದಲಾಗುತ್ತೆ ಅಂತಾರಲ್ಲ, ಅದೇ ಥರ ನನ್ನ ಜೀವನನೂ ಬದಲಾಗುವಂಥದ್ದಲ್ಲಿತ್ತು. ಆ ಬದಲಾವಣೆ ನನಗೆ ಖುಷಿ ಕೊಡುತ್ತೋ ಅಥವಾ ದುಃಖ ಕೊಡುತ್ತೋ ಅನ್ನೋದು ನೋಡೋಣ ಬನ್ನಿ. ಆ ಬಾಸ್ ಬೈದಿದ್ದು ನಿಂಗೇನು ಅನಿಸ್ಲಿಲ್ವಾ? ಅವನ್ ಬೈತಾನ, ಅವನಿಗೇನು ನಾಯಿ ಬಗಳಿದ್ರೆ ದೇವಳೋಕ ಹಾಳಾಗುತ್ತೆ. ದೇವಲೋಕ ಹಾಳಾಗೋದಿಲ್ಲ, ನಿನ್ನಂತ ಲೋಫರ್ ಹಾಳಾಗ್ತಾನೆ. ಈ ಪಿಕ್ಚರ್ ನಾನ್ಕೊನು ಹೀರೋ, ಸ್ವಲ್ಪ ಅದು ಮರ್ಯಾದೆ ಕೊಡು. ನೀ ಹೀರೋ ಅಲ್ಲ? ಹಾಂ, ಹಾಗಾದ್ರೆ ನಾನು ಪಿಕ್ಚರ್ ಸುದೀಪ್. ಅಲ್ಲಿ ನೋಡಿದ್ರೆ ಓಡೋಗ್ತೀವಿ ಮಾರಿ, ನೀನು ಹೀರೋ ಅಂತ. ಎಲ್ಲಿದ್ಯಾ? ಬಾ ಮಾರೇ ಬೇಗ. ಇಲ್ವಾ? ಅವಳು ಕಾಣ್ತಾ ಇಲ್ಲ. ಯಾರು ಅವಳು? ಅವಳು ಡೈಲಿ ಕಾಣಿಸ್ಕೊಳಕ್ಕೆ ಅವಳೇ ನಿನ್ನ ಅತ್ತೆ ಮಗಳ? ನೀ ಬಂದೆ ನಗುವ ತೋರುತ್ತ ನನ್ನ ಜೀವನದ ಒಳಗೆ, ಕತ್ತಲೆಯಲ್ಲಿದ್ದ ನನ್ನ ಜೀವನ ಸ್ವಲ್ಪ ಬೆಳಗ್ಗೆ. ನಿನ್ನ ಹೃದಯದಲ್ಲಿ ನನಗೊಂದು ಜಾಗ ನೀಡು ಮೆಲ್ಲಗೆ. ಕೊನೆವರೆಗೂ ನೀರು ಜೊತೆಗೆ, ಕೊನೆವರೆಗೂ ನೀರು ಜೊತೆಗೆ. ನೀನು ಇನ್ನೂ ಅವಳ ಆಸೆ ಬಿಡ್ಲಿಲ್ವಾ? ನೀನು ಬಿರಿಯಾನಿನ ಬಿಡಕ್ಕೆ? ಅವಳು ನಿಂಗೆ ಸಿಗಲ್ಲ ಮಾರ್ರೆ, ಸುಮ್ಮನೆ ಬಾ ನನ್ನ ಜೊತೆ. ನೋಡು ಮಗ, ನಾನು ದೇವ್ರ ಮೇಲೆ ಭಾರ ಹಾಕಿದ್ದೆ, ಅವಳು ನಂಗೆ ಪ್ರೀತಿಸಿ. ಇಲ್ಲ, ನಿಂಗೆ ಹುಡುಗಿ ಸಿಗ್ಲಿಕ್ಕೆ ದೇವ್ರ ಮೇಲೆ ಭಾರ ಯಾಕೆ ಹಾಕಬೇಕು? ಮೆಟಫರ್ ಕಣೋ. ಮೆಟ್ನಲ್ಲಿ ಹೊಡಿತೀನಿ, ಬಾ ನನ್ನ ಜೊತೆ ಸುಮ್ಮನೆ. ಬರೋವಾಗ ಲೇಟ್ ಆಗ್ತದೆ, ಆಮೇಲೆ ಹೇಳ್ಸಲ್ಲಿ. ಹೋಗುವಾಗ ನೋಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ವ? ಇವತ್ತು ನಾನು ನಿಂದೆ ಕಾಪಾಡಿದೆ, ನಾಳೆ ಯಾರಾದ್ರೂ ಇಲ್ಲ ಅಂತ ಏನು ಮಾಡ್ತೀರಾ? ಸಾರಿ. ಏನು ಸಾರಿ? ಅವಾಗ ಬೈದಿದ್ದಕ್ಕೆ ಏನು ಸಾರಿ? ನಿಮ್ಮ ತಪ್ಪೇನಿಲ್ಲ ಅದರಲ್ಲಿ. ನಾನು ಇಯರ್ಫೋನ್ಸ್ ಹಾಕೊಂಡು ಸಾಂಗ್ಸ್ ಕೇಳೋಕ್ಕಲ್ಲ, ಈ ಪ್ರಪಂಚದಿಂದ ದೂರ ಹೋಗೋಕ್ಕೆ. ಚಿಕ್ಕ ವಯಸ್ಸಿಂದ ನಾನು ಒಬ್ಬಳೇ, ಅಪ್ಪ ಅಮ್ಮ ಯಾರೂ ಇಲ್ಲ. ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ, ಸಂಜೆ ಕೆಲ್ಸಕ್ಕೆ ಹೋಗ್ತೀನಿ. ಇದ್ದೊಂದು 2-3 ಫ್ರೆಂಡ್ಸು, ಅವ್ರಿಗೂ ಮದುವೆ ಆಗೋಯ್ತು. ಇರೋದು ನಾನು ಒಬ್ಬಳೇ. ಈ ವಿಷಯ ಎಲ್ಲ ಗೊತ್ತಿರಲಿಲ್ಲ ಅನ್ರಲ್ ಸರ್. ಇದ್ರಲ್ಲಿ ನಿಮ್ಮ ತಪ್ಪೇನಿಲ್ಲ. ಹ್ಯಾಂಡ್ ಮುಂದೆ ನಿಮ್ಗೆ ಫ್ರೆಂಡ್ಸ್ ಇಲ್ಲ ಅಂತ ಹೇಳಬೇಡಿ, ನಾವಿದ್ದೀವಲ್ಪ. ಅದೇ ಇಲ್ಲಿ ಕಷ್ಟ ಸುಖ ಹಂಚ್ಕೊಳ್ಳೋ ಲೆವೆಲಿಗೆ ಬಂದಿದ್ದೇವೆ ಅಂದಮೇಲೆ ಫ್ರೆಂಡ್ಸ್ ಅಂತಾನೆ ತಾನೇ ಅರ್ಥ. ಇನ್ನು ಗೊತ್ತಾಗೋಕೇನಿದೆ, ಡೈಲಿ ಸಿಗ್ತಾ ಹೋದ್ರೆ ಗೊತ್ತಾಗುತ್ತಪ್ಪ. ಆವತ್ತಿಂದ ನಾನು ನಂದಿನಿ ದಿನ ಆಫೀಸ್ ಆದಮೇಲೆ ಸಿಗ್ತಾ ಇದ್ವಿ. ಪಾನಿಪುರಿ ತಿಂದು ಕಾಫಿ ಶಾಪ್ಗೆ ಹೋಗಿ ಹರಟೆ ಹೊಡ್ಕೊಂಡು ಜೀವನ ಚೆನ್ನಾಗಿ ಸಾಗಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿ ಆಫೀಸ್ಗೆ ಬರೋದಿಲ್ಲ ಅಂತ ಹೇಳಿ ಇಲ್ಲಿ ಬಂದು ಕೂತಿದ್ಯಾ? ಸಾರಿ.
ಸಾರಿ ಅಲ್ಲ ಪೂರಿ. ಏನಾಯ್ತು ಇವತ್ತು? ಏನಾಗ್ಲಿಲ್ಲ, ನೀನ್ ಇಲ್ಲಿಗೆ ಯಾಕೆ ಬಂದಿ? ನನ್ನಷ್ಟೇ. ಎಕ್ಸ್ಕ್ಯೂಸ್ ಮೀ. You came for to see me? ವಾಟ್? ಏನಾದ್ರು ಹೇಳೋ. ಮಾತಾಡು, ನನ್ನ ಹತ್ರ ಏನು ಹೇಳ್ತಿದ್ಯಾ? ಮಾತಾಡು. ನೀನು ಮಾತಾಡಿ, ಭಯ ಆಗ್ತಾ ಇದೆ. ಒಳ್ಳೆ ಹಳೆ ಸ್ಕೂಟರ್ ತರ ಜರ್ಕ್ ಹೊಡಿತಿದ್ಯಲ್ಲ. ಅದು ಏನಂದ್ರೆ ಐ ವರ್ಕ್ ಎಟ್ ಆದಿ. ಮೈ ನೇಮ್ ಇಸ್ ಇಂಜಿನಿಯರ್. ಅಲ್ಲಲ್ಲ, ಅಂತ ಹೇಳಿದ್ಯಾ? ಮೈ ನೇಮ್ ಇಸ್ ಆದಿ. ಐ ವರ್ಕ್ ಆಸ್ ಎನ್ ಇಂಜಿನಿಯರ್ ಅಲ್ವಾ? ಕರೆಕ್ಟ್. ಹಾ ಕರೆಕ್ಟ್. ಏನಾದರೂ ಹೇಳಿ ಸಾಯಿ ಮನೆ. ನಂಗೆ ಸ್ವಾಭಿಮಾನ ಇದೆ, ನಾ ಮಾತಾಡಲ್ಲ. ಸ್ವಾಭಿಮಾನ ಹಾಕಿರೋ ಚಡ್ಡಿ ಚೇಂಜ್ ಮಾಡಿ 4 ದಿನ ಆಯ್ತು. ನಾನು ನಿಲ್ದಿರೋ ಸ್ವಾಭಿಮಾನ ಬೇಕು. ಎಮೋಷನಲ್ ಡ್ಯಾಮೇಜ್. ಗೈಸ್, ಬೈ ದ ವೇ, ನೀರಿದೆಯಾ ಯಾರ ಹತ್ರ? ಅದು ಇಲ್ಲಿ ಎಂತ ಮಾರ, ಅಲ್ಲಿ ಉಂಟಲ್ಲ. ಇದೆ, ಎಲ್ಲರೂ ಉಂಟಬೇಕು. ವೆಲ್ಕಮ್. ಹೇಗಿದೆ? ಹೇಗಿರುತ್ತೆ? ನೀವ್ ಹೇಗಿರ್ಬೇಕೋ ಹಾಗೆ ಇದೆ. ಟೇಸ್ಟ್ ಕೇಳಿದ್ದು. ಎಷ್ಟೇನಿದೆ? ಇರುತ್ತೆ, ಚೇಂಜ್ ಇರುತ್ತೆ. ಇಲ್ಲ ಅಲ್ವಾ? ಹೌದೌದು. ನೀರೇ ನಿಮ್ಮ ಅಂಗಡಿದ ಟೇಸ್ಟ್ ಕೇಳಕ್ಕೆ? ನಮ್ಮ ಅಂಗಡಿದಲ್ದೇ ಇದ್ರು ಹಂಗಿನ ಮಾಡಲ್ಲ. ಹಾ? ತಮಾಷೆ. ಜೋಕ್. ಬೈ ದ ವೇ, ನೀರಿಗೆ ಎಷ್ಟಾಯ್ತು? ಪರವಾಗಿಲ್ಲ ಬಿಡಿ. ತಮಿಳ್ನಾಡಿಗೆ ನೀರು ಕೊಡುವಾಗಲೇ ತಲೆ ಕೆಡ್ಸ್ಕೊಂಡಿಲ್ಲ, ಇನ್ನು ನಿಮಗೆ ಕೊಟ್ಟಾಗ ತಲೆ ಕೆಡ್ಸ್ಕೊತೀವ. ಅಲ್ಲ, ನಾನ್ ನೀರ್ ಕೇಳಿದ್ದಲ್ಲ, ಅದಕ್ಕೆ ಹಾಗಂದೆ. ನೀವು ಕೊಡ್ಲೇಬೇಡಿ ಅಂತ ಹೇಳಿಲ್ಲ. ಪಕ್ಕದಲ್ಲಿ ಒಂದು ಕಾಫಿ ಶಾಪ್ ಇದೆ, ನೀವೇ ಕೊಡೋರಂತೆ. ಬರ್ಲೇಬೇಕಂತಲ್ಲ, ಹೇಳಿದ್ದು ಮಾಡ್ಲೇಬೇಕಂತೆ. ನಾನ್ ಯಾಕೆ ಬರ್ಲಿ? ನಿಮ್ ಫ್ರೆಂಡ್ ಇದ್ದಾರಲ್ಲ, ಅವ್ರನ್ನೇ ಕರ್ಕೊಂಡೋಗಿ. ಅವನಿಗೆ ಹಾಸ್ಪಿಟ್ಲಿಗೆ ಹೋಗತ್ತಿಲ್ಲ. ಅದೇನಾ? ಹೌದು. ಯಾಕೆ? ಮಲೇರಿಯಾ, ಜಾಂಡಿಸ್, ಚಿಕನ್ಗುನ್ಯಾ, ಏನೋ ಒಂದು. ಇಗ್ರಿಗೊಂದು ಸುಳ್ಳು ಹೇಳಕ್ಕೂ ಬರಲ್ಲ. ಸರಿ, ನಾ ಬರ್ತೇನೆ. ಸತ್ಯ ಹೇಳಕ್ ಬರುತ್ತಷ್ಟೇ. ಹೋಗಣ್ವಾ? ಮನ್ಸಿದ್ರೆ ಮಾತ್ರ. ಹೋಗುವ. Let's go. ಈ ಅಣ್ಣ ಬ್ಯಾಗ್ ಕೊಡಣ್ಣ ನನಗೆ. ಹೋಗ, ಒಂದು ಬ್ಯಾಗ್ ಅಲ್ವಾ? ನನ್ನ ಪುಟ್ಟ ದಿನಚರಿಯಲ್ಲಿ ಇದೊಂದು ಹೊಸ ಅಧ್ಯಾಯವಾಗಿತ್ತು. ಹೋಗ್ತಾ ಕ್ಲೋಸ್ ಫ್ರೆಂಡ್ಸ್ ಆದ್ವಿ, ಬೆಸ್ಟ್ ಫ್ರೆಂಡ್ಸ್ ಆದ್ವಿ. ಫ್ರೆಂಡ್ಶಿಪ್ ಅನ್ನೋ ನಮ್ಮ ದೋಣಿನ, ಪ್ರೀತಿಯನ್ನು ಕಡಲಕ್ಕೆ ತಲುಪಿಸೋಕೆ ನಾನೇ ಮೊದಲ ಹೆಜ್ಜೆ ಇಟ್ಟೆ. ಇಲ್ಲಿದ್ಯಾ? ಏನೋ ಅರ್ಜೆಂಟಾಗಿ ಬರಕ್ಕೆ ಹೇಳ್ದೆ, ಏನ್ ವಿಷಯ? ಅದು ಏನೋ ಒಂದು ಹೇಳಬೇಕಿತ್ತು. ಏನು? ಅದೇ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದು ಇಲ್ಲವ್ವ. ನಿಂಗೆ ಗೊತ್ತಾಯ್ತು? ಗೊತ್ತಾಯ್ತು. ಓ, ನಿನ್ಗೂ ಇತ್ತಾ? ಇತ್ತು. ಮತ್ತೆ ಹೇಳಿಲ್ಲ? ಎಲ್ಲ ನಾನೇ ಡೈರೆಕ್ಟ್ ಆಗಿ ಹೇಳ್ಬೇಕಾ ನಿಂಗೆ? ಇಷ್ಟೆಲ್ಲ ಹಿಂಟ್ಸ್ ಕೊಟ್ಟಿದ್ದೀನಿ, ಒಂದು ಅರ್ಥ ಆಗಿಲ್ಲ ನಿಂಗೆ. ಏನ್ ಎನ್ಸ್ಕೊಟ್ಟಿದ್ಯಾ? 6 ತಿಂಗಳಿಂದ ಇಯರ್ಫೋನ್ಸ್ ಹಾಕೋದ್ ಬಿಟ್ಟಿದ್ದಾನೆ. ಆವಾಗಲೇ ಅನ್ನಲ್ಲ, ಫ್ರೆಂಡ್ಶಿಪ್ ಅನ್ನೋ ದೋಣಿನ, ಪ್ರೀತಿಯನ್ನು ಕಡಲಕ್ಕೆ ತಲುಪಿಸೋಕೆ ನಾನೇ ಮೊದಲ ಹೆಜ್ಜೆ ಇಟ್ಟೆ ಅಂತ. ಆದರೆ ಕಡಲ ನೀರು ಆರಂಭದಲ್ಲಿ ಚೆನ್ನಾಗಿ ಕಾಣಿಸುತ್ತಂತೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಅದರ ಆಳ ಗೊತ್ತಾಗೋದು. ನಮ್ಮ ಮನೇಲಿ ನಮ್ಮ ವಿಚಾರ ಹೇಳಿದ್ವಿ, ಒಪ್ಕೊಂಡ್ರು. ಜಾತಕನ ಮ್ಯಾಚ್ ಆಯಿತು. ಇನ್ನೇನು ಜೀವನದಲ್ಲಿ ಎಲ್ಲ ಪಡ್ಕೊಂಡ್ರೆ ಅನ್ನೋಷ್ಟರಲ್ಲಿ ಆ ದಿನ ಬಂದೇ ಬಿಡ್ತು. ನಾವ್ ಇವಾಗ ಮದ್ವೆ ಯಾವಾಗ ಆಗೋದು? ಮದುವೆ ಎಷ್ಟು ಬೇಗ ಬೇಕಾ? ಮುಂದಿನ ವರ್ಷ ನೋಡ್ಕೊಳ್ಳೋಣ ಅಲ್ವಾ? ಮುಂದಿನ ವರ್ಷ? ಬೇಗ ಹಾಕಿದ್ವಿ. ಇವಾಗ ಆಲ್ರೆಡಿ ಲೇಟ್ ಆಗ್ಲಿಲ್ವಾ? 25 ವರ್ಷಕ್ಕೆ ಮದುವೆಗೆ ಏನು ಮಾಡುತ್ತಿದೆ? ಏನ್ ಮಾಡಕ್ಕಿದೆ ಅಂದ್ರೆ? ನೋಡು, ಅರ್ಥ ಮಾಡ್ಕೊ. ಮದುವೆ ಎಲ್ಲ ಮುಂದಿನ ವರ್ಷ ನೋಡ್ಕೊಳ್ಳೋಣ. ಇವಾಗೆಲ್ಲ ಸರಿಯಾಗಿ ಹೋಗ್ತಾ ಇದೆ ಅಲ್ವಾ? ಹೋಯ್ತು ರಶ್ ಥಿಂಗ್ಸ್. ಸರಿ, ನೀ ಹೇಳ್ದಾಗೆ. ಇವಾಗ ನಾನು ನಾಳೆ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ಬರ್ತೀಯ ನನ್ನ ಜೊತೆ? ಅದು ಆ್ಯಕ್ಚುಲಿ ನಾಳೆ ರೋಹನ್ದು ಬರ್ತ್ಡೇ ಪಾರ್ಟಿ ಇದೆ, ಬರೋದಕ್ಕಾಗಲ್ಲ. ನಾಳೆ ಒಂದಿನ ನೀನು ಹೋಗ್ಬಿಡು. ಒಬ್ಳೇ ಹೋಗ್ಲಾ? ಒಂದಿನ ಅಲ್ವಾ, ಅದಕ್ಕೆ ಯಾಕೆ ಹಿಂಗೆ ಆಡ್ತೀಯ? ಒಂದಿನದ ವಿಷಯ ಅನ್ಕೊಂಡಿದ್ದೆ ನೀನು. ನೋಡು, ನೀನು ಸಿಟ್ಟಲ್ಲಿದ್ಯಾ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ನಂಗೆ ಗೊತ್ತಿಲ್ಲ, ನಂಗೆ ಇವಾಗಲೇ ಆನ್ಸರ್ ಬೇಕು. ನಾನು ಹೇಳ್ತಾ ಇದ್ದೀನಲ್ವಾ, ಮನೆಗೆ ಹೋಗು, ನಾಳೆ ಮಾತಾಡೋಣ.
ನಾಳೆ ಏನಕ್ಕೆ? ಇವತ್ತೇ ಒಂದು ಆನ್ಸರ್ ಬೇಕು ನನ್ಗೆ. ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಯಾಕೆ ಹೀಗೆ ಆಡ್ತಾ ಇದ್ದೀನಿ? ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವಳ ಫ್ರೆಂಡ್ಸ್ ಕಣೆ, ಅವ್ನು ಬರ್ತಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ಯಾರು ಹೋಗ್ತಾರೆ? ಹಾಗಿದ್ರೆ ನಾನು ಇಂಪಾರ್ಟೆಂಟ್ ಅಲ್ಲ ನಿಮ್ಗೆ? ನೋಡು, ಆ ವಿಷಯ ಅಲ್ಲ. ಆ ವಿಷಯ ಅಲ್ಲ ಅಂದ್ರೆ ನೀನ್ ಯಾಕೆ ಅರ್ಥ ಮಾಡ್ಕೋತೀರಾ ನಾನು ಹೇಳ್ತಾ? ನೀನ್ ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ಎಂತ ಆಯ್ತು ನಿಂಗೆ ಹೇಳು? ಯಾವಾಗ್ಲೂ ಫ್ರೆಂಡ್ಸು. ಹಾಗಿದ್ರೆ ನಿಂಗೆ ನಾನು ಇಂಪಾರ್ಟೆಂಟ್ ಅಲ್ಲ? ನನಗೆಲ್ಲನೂ ಇಂಪಾರ್ಟೆಂಟೇ. ಹಾಗಲ್ಲ, ಅವ್ನು ಬರ್ತಾರೆ, ನಾನು ಹೋಗ್ಲಿಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೊತಾನೆ. ಈಗ ನನ್ನ ಜೊತೆ ಬರ್ಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಳಲ್ವಾ? ಒಂದಿನಕ್ಕೆ ಯಾಕೆ ಹಿಂಗೆ ಆಡ್ತೀಯ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ಒಂದಿನದ ವಿಷಯ ಅಲ್ಲ. ಇವಾಗ ನಿನ್ಗೆ ಏನಾಗಬೇಕು? ಒಂದು ಫೈನಲ್ ಆನ್ಸರ್ ಬೇಕು ನನ್ಗೆ. ಏನು ಹೇಳು? ಈಗ ನಾನು ಇಂಪಾರ್ಟೆಂಟಾ ನಿನ್ ಫ್ರೆಂಡ್ಸ್ ಇಂಪಾರ್ಟೆಂಟಾ? ನಿನ್ನೆ ಮೊನ್ನೆ ಬಂದಿರೋದು ನಿನ್ಗೋಸ್ಕರ, ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ. ನಂಗೆ ಕಷ್ಟ ಅಂತ ಬಂದಂಗೆ ಅವ್ರು ಬಂದಿರೋದು ನೀನಲ್ಲ. ಹಾಗಿದ್ರೆ ನಂಗೆ ಅವರೇ ಇಂಪಾರ್ಟೆಂಟ್ ನನ್ಕಿಂತ? ಹೌದು, ನಂಗೆ ಅವರೇ ಇಂಪಾರ್ಟೆಂಟು. ಹಾಗಿದ್ರೆ ಇನ್ನೂ ಯಾಕೆ ಇಲ್ಲಿ ನಿಂತಿದ್ಯಾ? ಹೋಗು. ನಿಮ್ಮ ಅಪ್ಪನ ರೋಡ್ ಅಲ್ವಾ? ಅಂದಿನಿ ನಾನು ಹಾಗಲ್ಲ ಹೇಳಿದ್ದು. ನಂದಿನಿ ಬಂದಿದ್ದಾಳ? ಗೊತ್ತಿತ್ತು ನಂಗೆ, ಯಾವತ್ತು ಜಗಳ ಮಾಡಿ. ನಂದಿನಿ ಇಯರ್ಫೋನ್ ಹಾಕೊಂಡು ರೋಡ್ ಕ್ರಾಸ್ ಮಾಡುವಾಗ ಕಾರ್ ಗುದ್ಕೊಂಡು ಹೋಯ್ತು. ನೀನು ಹೇಳ್ತಾ ಇದ್ಯಾ? ಅವಳನ್ನು ಹಾಸ್ಪಿಟಲ್ಗೆ ತಗೊಳಕ್ಕೆ ಅವಳು ಸತ್ತು. ಫ್ರ್ಯಾಂಕ್ ಅಲ್ವಾ? ಪ್ರಾಂಕ್ ಅಲ್ವಾ ಬ್ರೋ? ಈ ವಿಷಯದಲ್ಲಿ ಪ್ರಾಂಕ್ ಯಾರು ಮಾಡ್ತಾರೆ? ನಿಜ ಹೇಳ್ತಿದ್ದೀನಿ ಬ್ರೋ. ಅವಳನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ಅವಳು ಸತ್ತು. ಓಕೆ, ಅವ್ರಿಗೇನಾಗಿಲ್ಲ ಅಲ್ವಾ? ಆರಾಮಾಗಿದ್ದಾರಲ್ವಾ? ನಿಂಗೆ ಹೇಗೂ ಹೇಳಿ? ಮುಂದಿನ ವರ್ಷ ಮದುವೆ ಇದೆ, ರಿಕವರ್ ಆಗ್ತಾವಲ್ಲ ಒಳ್ಳೆ ತನಕ. ಬೇಕಾದ್ರೆ ಡಾಕ್ಟ್ರಿಗೆ ಕಾಲ್ ಮಾಡಿ. ಡಾಕ್ಟರ್ ಅಜಯ್ ಸಿಂಗ್. ಹಲೋ, ಮಗ, ಸಮಾಧಾನ ಮಾಡ್ಕೊಳ್ಳು. ಹೆಂಗೋ ಸಮಾಧಾನ ಮಾಡ್ಕೊಳ್ಳು. ಹೆಂಗೆ ಮಾಡ್ಕೊಳ್ಳಿ? ಕೊನೆವರೆಗೂ ಜೊತೆಗಿರ್ತಾಳೆ ಅಂತೇಳಿ ಬಿಟ್ಟು ಹೋದ್ಲರು. ಸರಿ, ಅವಳನ್ನು ನೋಡ್ಕೊಂಡು ಬರೋಣ. ನೋಡೋಕೆ ಹೋಗೋದು ಸತ್ತಿರೋರ್ನ, ಬದುಕಿರೋರ್ನಲ್ಲ. ಅವಳು ಸತ್ತಿಲ್ಲ, ಬದುಕಿದ್ದಾಳೆ. ಯಾಕೋ ಈಗ ಮಾತಾಡ್ತಿದ್ಯಾ? ಏನಾಗಿದೆ ನಿಮಗೆ? ಏನೇನೋ ನೀನೇ ಮಾತಾಡ್ತಿರೋದು, ಅವಳಿಗೇನೂ ಆಗಿಲ್ಲ. ಸರಿ, ನಾನೀಗ ಏನು ಮಾಡಬೇಕು ಅದನ್ನಾದರೂ ಹೇಳು. ಅವಳಿಗೆ ಪಾನಿಪುರಿ ಅಂದರೆ ತುಂಬ ಇಷ್ಟ. ಯಾಕೋ ಏನೇನು ಮಾತಾಡ್ತಿದ್ಯಾ? ಒಂದು ಪಾನಿಪುರಿ ತಗೊಂಬ, ಅವಳು ಖಂಡಿತ ಎದ್ದು ಬರ್ತಾಳೆ. ಈ ಹೊತ್ತಲ್ಲಿ ಯಾಕೋ ಏನೇನು ಮಾತಾಡ್ತಿದ್ಯಾ? ಇಲ್ಲ ಮದ, ಒಂದು ಪ್ಲೇಟ್ ಪಾನಿಪುರಿ ತಂದರೆ ಅವಳೇ ಎದ್ದು ಬರ್ತಾಳೆ. ಒಂದು ತಗೊಂಬ. ದಿಸ್ ವಾಸ್ ಮೈ ಸ್ಟೋರಿ. ಕೆಲವು ಲವ್ ಸ್ಟೋರೀಸಲ್ಲಿ ಹುಡುಗರು ಮೋಸ ಮಾಡ್ತಾರೆ, ಕೆಲವು ಲವ್ ಸ್ಟೋರೀಸಲ್ಲಿ ಹುಡುಗಿರು ಮೋಸ ಮಾಡ್ತಾರೆ. ಆದರೆ ನನ್ನ ಲವ್ ಸ್ಟೋರಿಯಲ್ಲಿ ಹುಡುಗ ಹುಡುಗಿ ನಿಯತ್ತಾಗೇ ಇದ್ದರು. ಕೊನೆಗೆ ಆ ದೇವರೇ ಮೋಸ ಮಾಡಿಬಿಟ್ಟ.